ನನ್ನ ಎಲ್ಲ ವೀಕ್ಷಕರಿಗೂ ಹೃದಯ ಶಿವ ಟಾಕ್ಸ್ಗೆ ಸ್ವಾಗತ. ಸೊ ನಾವಿವತ್ತು ಮಾತಾಡಕ್ ಹೋಗ್ತಿರೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಪಿಂಚಿಂಗ್ ಬಗ್ಗೆ. ಸೊ ಪಿಂಚಿಂಗ್ ಅಂತಂದ್ರೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಕೆಲವರು ಹಾಲ್ಟ್ ಮಾಡೋದು ಅಂತ ಕೇಳ್ತಾರೆ. ಸೊ ಯಾವ ಕ್ರಾಪ್ ಅಲ್ಲಿ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಒಂದು ಬಜ್ಜಿ ಮೆಣಸಿನಕಾಯಿ ಒಂದು ಕ್ರಾಪ್ ಇದೆ ಅದ್ರಲ್ಲಿ ಮಾಡ್ತಾರೆ, ಮತ್ತೆ ಚಿಲ್ಲಿನಲ್ಲಿ ಮಾಡ್ತಾರೆ. ಅದ್ ಬಿಟ್ರೆ ಕ್ಯಾಪ್ಸಿಕಮ್ ಅಲ್ಲಿ, ಅದ್ ಬಿಟ್ರೆ ಫ್ರಾವಲ್ಸ್ ಅಂತ ಬಂದ್ರೆ ಕ್ರೈಸಂಥೆಮಮ್ ಅಲ್ಲಿ ಪಿಂಚಿಂಗ್ ನ ಮಾಡ್ತಾರೆ. ಸೊ ಇಷ್ಟು ಒಂದು ಪ್ರಾಕ್ಟೀಸ್ ಇದ್ರು ಕೂಡ ಕೆಲವು ರೈತರು ಬಜ್ಜಿ ಮೆಣಸಿನಕಾಯಿನಲ್ಲಿ ಪಿಂಚಿಂಗ್ ನ ಮಾಡೋದೇ ಇಲ್ಲ, ಡೈರೆಕ್ಟ್ ಕ್ರಾಪ್ ಗೆ ಹೋಗ್ತಾರೆ. ಸೊ ಇವತ್ತು ನಾವು ಒಂದು ಪ್ಲಾಟ್ ಅಲ್ಲಿ ಪಿಂಚಿಂಗ್ ನ ಮಾಡಿ, ಸೊ ಪಿಂಚಿಂಗ್ ಮಾಡಿರೋದು ಮತ್ತೆ ಪಿಂಚಿಂಗ್ ಮಾಡದಿರೋದು ಡಿಫ್ರೆನ್ಸ್ ಯಾವ ತರ ಇದೆ, ಸೊ ಅದ್ರ ಯಾವ ತರ ಒಂದು ನಿಮ್ಗೆ ಅಡ್ವಾಂಟೇಜಸ್ ಇದೆ ಅನ್ನೋದು ನಾವು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಪಿಂಚಿಂಗ್ ಅಂತ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಗಿಡನ ಉದ್ದವಾಗಿ ಏನ್ ಬೆಳೀತಾ ಇರ್ತದೆ ಅದನ್ನ ನಾವು ಚೂಟಿದ್ರೆ, ಮೊದಲೇ ಒಂದು 20 ದಿನಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಏನ್ ಕ್ರಾಪ್ ಇರುತ್ತೆ ಅವಾಗ ತುದಿನ ಚೂಟಿದ್ರೆ ಸೊ ಸೈಡ್ ಅಲ್ಲಿ ಬ್ರಾಂಚಸ್ ಗಳು ಚೆನ್ನಾಗಿ ಓಪನ್ ಆಗ್ತವೆ. ಆ ಒಂದು ಪ್ರಾಕ್ಟೀಸ್ ನಾವು ಪಿಂಚಿಂಗ್ ಅಂತ ಕರಿತೀವಿ. ಸೊ ಇವಾಗ ನಾವು ನೋಡೋಣ ಯಾವ ತರ ಪಿಂಚಿಂಗ್ ವರ್ಕ್ ಆಗಿದೆ ಕ್ರಾಪ್ಸ್ ಅಲ್ಲಿ ಅಂತ ಹೇಳಿ ನಾವು ನೋಡೋಣ ಇವಾಗ. ಸೊ ವೀಕ್ಷಕರು, ನಾನು ಆವಾಗಲೇ ಹೇಳಿದೆ ಪಿಂಚಿಂಗ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನಲ್ಲಿ ಇರುತ್ತೆ ಅಂತ ಹೇಳಿ. ಸೊ ನಾನು ಇವಾಗ 2 ಪ್ಲಾಂಟ್ ತೋರಿಸ್ತಾ ಇದ್ದೀನಿ. ಈ ಒಂದು ಪ್ಲಾಂಟ್ ಏನಿದೆ ಈ ರೋ ನಲ್ಲಿ ನಾವು ಪಿಂಚಿಂಗ್ ನ ಮಾಡಿಲ್ಲ, ಮತ್ತೆ ಈ ಪ್ಲಾಂಟ್ ಇರೋ ರೋ ನಲ್ಲಿ ನಾವು ಪಿಂಚಿಂಗ್ ನ ಮಾಡಿದೀವಿ. ಸೊ ಇವಾಗ ಪಿಂಚಿಂಗ್ ಮಾಡದೇ ಇರೋ ಪ್ಲಾಂಟ್ ಯಾವ ತರ ಅಂತ ಹೇಳಿ ಇದೆ ಅಂತ ಹೇಳಿದ್ರೆ, ಸೊ ಈಗ ಇಲ್ಲಿ ಪ್ಲಾಂಟ್ ನೀವು ನೋಡ್ತಾ ಇದ್ದೀರಲ್ಲ, ಸೊ ಪ್ಲಾಂಟ್ ನೋಡ್ತಾ ಇರ್ಬೇಕಾದ್ರೆ ಇದು ಕಾಮನ್ ಆಗಿ ಇದ್ರಲ್ಲಿ ಗುಣಲಕ್ಷಣ ಯಾವ ತರ ಇದೆ ಅಂತಂದ್ರೆ, ಬ್ರಾಂಚಸ್ ಓಪನ್ ಆಗ್ತದೆ, ಬಟ್ ಓಪನ್ ಆಗೋ ಬ್ರಾಂಚಸ್ ತುಂಬಾ ಲೇಟ್ ಆಗಿ ಆಗ್ತದೆ. ಪಿಂಚಿಂಗ್ ಮಾಡದಿರೋ ಒಂದು ಪ್ಲಾಂಟ್ ಅಲ್ಲಿ ಬ್ರಾಂಚಸ್ ತುಂಬಾ ಓಪನ್ ಆಗ್ತದೆ, ಅಂದ್ರೆ ಒಂದು ಹಂತಕ್ಕೆ ಗಿಡ ಬೆಳೆದಾದ್ಮೇಲೆ ಬ್ರಾಂಚಸ್ ಓಪನ್ ಆಗ್ತದೆ. ಸೊ ಇದ್ರದ್ದು ನೀವು ಈ ಗಿಡದ ಒಂದು ಥಿಕ್ನೆಸ್ ನೋಡೋದಾದ್ರೆ ತುಂಬಾ ನಿಮ್ಗೆ ಪೆನ್ಸಿಲ್ ಥಿಕ್ನೆಸ್ ಗಿಂತ ಸ್ವಲ್ಪ ಒಂದು ಕಡ್ಡಿ ತುಂಬಾ ಸಣ್ಣ ಇದೆ ಪಿಂಚಿಂಗ್ ಮಾಡದೇ ಇರೋ ಪ್ಲಾಂಟ್ ಅಲ್ಲಿ, ಮತ್ತೆ ಅಷ್ಟು ಒಂದು ರೊಬಸ್ಟ್ ಆಗಿ ಪ್ಲಾಂಟ್ ಗ್ರೋತ್ ಆಗಿಲ್ಲ. ಸೊ ಅದೇ ನೀವು ಪಿಂಚಿಂಗ್ ಮಾಡಿರೋ ಪ್ಲಾಂಟ್ ನ ನೀವು ನೋಡೋದಾದ್ರೆ, ಸೊ ನಾವು ಯಾವಾಗ ಒಂದು 20 ಡೇಸ್ ನಾವು ನಾಟಿ ಮಾಡಿದ ಒಂದು 20 ದಿನದಲ್ಲಿ ಪಿಂಚಿಂಗ್ ನ ಮಾಡಿದೀವಿ. ಸೊ ನಾವು ಪಿಂಚಿಂಗ್ ಮಾಡಿರೋ ಪ್ಲಾಂಟ್ ನ ನೋಡೋದಾದ್ರೆ, ನೀವು ಕೆಳಗಡೆಯಿಂದನೇ ಬ್ರಾಂಚಸ್, ಈಗ ಮೇನ್ ಕ್ರಾಪ್ ಯಾವ ಒಂದು ಹೈಟ್ ಇದೆ, ಸೊ ಕೆಳಗಡೆಯಿಂದ ಬಂದಿರೋ ಬ್ರಾಂಚಸ್ ಕೂಡ ನಿಮ್ಗೆ ಅದೇ ಹೈಟ್ ಗೆ ಬಂದಿದೆ. ಸೊ ಇದು ಮತ್ತೆ ಇನ್ನೊಂದು ಥಿಕ್ನೆಸ್ ನೀವು ನೋಡೋದಾದ್ರೆ, ನಾವು ಒಂದು ಪೆನ್ಸಿಲ್ ಥಿಕ್ನೆಸ್ ಏನಿರುತ್ತೆ ಅದಕ್ಕಿಂತ ಜಾಸ್ತಿನೇ ಥಿಕ್ನೆಸ್ ಇದೆ ಪಿಂಚಿಂಗ್ ಮಾಡಿರೋ ಒಂದು ಪ್ಲಾಂಟ್ ಅಲ್ಲಿ. ಸೊ ನೋಡಿ, ಇವಾಗ ನಾವು ಈ 2 ಗಿಡ ತಗೊಂಡ್ರೆ, ಈಗ ನಾವು ಈ 2 ಗಿಡಕ್ಕೆ ಮಾಡ್ತಿರೋ ಪ್ರಾಕ್ಟೀಸ್ ಕೂಡ ಸೇಮೆ. ನಾವು ಬೇಸಾಯಗಳಾಗಿರ್ಬೋದು, ಒಂದು ಪ್ಲಾಂಟ್ ಪ್ರೊಟೆಕ್ಷನ್ ಮೆಥಡ್ಸ್ ಆಗಿರೋದು, ಎರಡಕ್ಕೂ ಸೇವೆ ಮಾಡ್ತಿರೋದು. ಆದ್ರೆ ಈ 2 ಗಿಡಗಳನ್ನ ನಾವು ತಗೊಂಡಾಗ ಸೊ ತುಂಬಾ ಬೆಳವಣಿಗೆ ಆಗಿರೋದು ಪಿಂಚಿಂಗ್ ಮಾಡಿರುವಂತ ಒಂದು ಪ್ಲಾಂಟ್ ಅಲ್ಲಿ ತುಂಬಾ ಬೆಳವಣಿಗೆ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ, ನಾವು ಯಾವಾಗ ಒಂದು ಪಿಂಚಿಂಗ್ ನ ಮಾಡಿದಾಗ ಆ ಒಂದು ನಾವು ಪ್ಲಾಂಟ್ ಗೆ ಕೊಟ್ಟು ಫುಡ್ ಏನಾಗುತ್ತೆ ಅಂತ ಈಕ್ವಲ್ ಆಗಿ ಎಲ್ಲಾ ಬ್ರಾಂಚ್ ಗಳು ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಎಲ್ಲಾ ಬ್ರಾಂಚ್ ಗಳು ಒಂದೇ ತರಹದ ಬೆಳವಣಿಗೆಯನ್ನ ಕಾಣ್ತಾ ಬರ್ತವೆ. ಆದ್ರೆ ಪಿಂಚಿಂಗ್ ಮಾಡದಿರೋ ಪ್ಲಾಂಟ್ ಅಲ್ಲಿ ಆಗುತ್ತಪ್ಪ ಅಂತಂದ್ರೆ, ಬರೀ ಕಡ್ಡಿ ಮಾತ್ರ ಉದ್ದಕ್ಕೆ ಬೆಳ್ಕೊಂತ ಹೋಗುತ್ತೆ, ಬ್ರಾಂಚ್ ಗಳು ಡೆವಲಪ್ ಆಗಲ್ಲ. ಮತ್ತೆ ಇನ್ನೊಂದು ಪಿಂಚಿಂಗ್ ಮಾಡೋ ಪ್ಲಾಂಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇವಾಗ ಈ ಒಂದು ಬ್ರಾಂಚ್ ಬಂದಿದೆಯಲ್ಲ, ಸೊ ಈ ಬ್ರಾಂಚ್ ಕೂಡ ಒಂದು ಮೇನ್ ಪ್ಲಾಂಟ್ ಗೆ ಸಮಾನವಾಗಿ, ಮೇನ್ ಪ್ಲಾಂಟ್ ಎಷ್ಟು ನಿಮಗೆ ಒಂದು ಹಿಲ್ಡ್ ಒಂದು ಮೇನ್ ಪ್ಲಾಂಟ್ ಬ್ರಾಂಚ್ ಅಲ್ಲಿ ಎಷ್ಟು ಹಿಲ್ಡ್ ಬರ್ತದೋ, ಈ ತರ ಸಬ್ ಬ್ರಾಂಚ್ ಅಲ್ಲೂ ಕೂಡ ನಿಮಗೆ ಅಷ್ಟೇ ಒಂದು ನೀವು ಹಿಲ್ಡ್ ನ ನೀವು ತೆಗಿಬಹುದು. ಇದೊಂದು ತುಂಬಾ ಒಳ್ಳೆ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾವೆಲ್ಲ ರೈತರು ಕ್ಯಾಪ್ಸಿಕಮ್ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ಮತ್ತೆ ಮೆಣಸಿನಕಾಯಿ ಆಗಿರ್ಬೋದು, ಈ ಕ್ರಾಪ್ಗಳನ್ನ ಬೆಳಿತೀರಿ, ಸೊ ದಯವಿಟ್ಟು ನೀವು ನಾಟಿ ಮಾಡಿದ ಒಂದು 25 ಇಲ್ಲಾಂದ್ರೆ 30 ದಿನಕ್ಕೆ ಒಂದು ಪಿಂಚಿಂಗ್ ನ ಹೋಗೋದ್ರಿಂದ ನಿಮ್ಗೆ ಒಂದು ಏನಿಲ್ಲ ಅಂದ್ರೆ ಒಂದು 25% ಎಕ್ಸ್ಟ್ರಾ ನೀವು ಹಿಲ್ಡ್ ನೀವು ತಗೊಬಹುದು. ಎಕ್ಸ್ಟ್ರಾ ಏನು ಮಾಡ್ದೇನೆ ಅದೇ ನ್ಯೂಟ್ರಿಯೆಂಟ್ಸ್ ಕೊಡ್ತೀರಿ, ಅದೇ ಒಂದು ಪ್ರಾಕ್ಟೀಸ್ ನ ಮಾಡ್ತೀರಿ, ಬಟ್ ಹಿಲ್ಡ್ ಅಂತ ಬಂದ್ರೆ ಒಂದು 25% ನಿಮ್ಗೆ ಎಕ್ಸ್ಟ್ರಾ ಹಿಲ್ಡ್ ಬರ್ತದೆ. ಇದು ಒಂದು ಪಿಂಚಿಂಗ್ ನ ಇಂಪಾರ್ಟೆನ್ಸ್.